ಅದಿದೆ. ಆ್ಯಂಡ್ ರೆಡ್ ಇದ್ರದ್ದು ನಮಗೆ ಜಾಕ್ ಫ್ರೂಟ್, ರೆಡ್ ಕಲರ್ ಹೈಬ್ರಿಡ್ ವೆರೈಟಿ ಜಾಕ್ ಫ್ರೂಟ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಹತ್ರ ಚೀಕು ಇದೆ, ಆ್ಯಂಡ್ ಕೊಕೊನಟ್ ಇದೆ, ನೀವು ನೋಡ್ಬೋದು ಅಲ್ಲಿ ಗೋವಾ ಇದೆ. ಈ ರೀತಿ ಒಂದು ಹಲವಾರು 10 to 12 ಫ್ರೂಟ್ ಪ್ಲಾಂಟೇಶನ್ನ ನಾವು ಪ್ರತಿ ಪ್ಲಾಟ್ಗೂ ಹಾಕ್ತೀವಿ. ಸೊ ಇದು ಕನ್ಸಂಪ್ಷನ್ಗೆ, ಸೊ ಸೀಸನ್ ವೈಸು ಯಾವಾಗ ಬೇಕಾದರೂ ಕ್ಲೈಂಟ್ಸ್ಗೆ ಸಿಗುತ್ತೆ. ಅದ್ರ ಜೊತೆಗೆ 40 ರೆಡ್ ಸ್ಯಾಂಡಲ್ವುಡ್, ಅಂದರೆ ಇನ್ನೊಂದು 6000 ಸ್ಕ್ವೇರ್ ಫೀಟ್ ಒಳಗಡೆ 40 ರೆಡ್ ಸ್ಯಾಂಡಲ್ವುಡ್. ನೀವು ನೋಡ್ಬೋದು, ನಾನೇ ಒಂದು 6 ಫೀಟ್ ಇದ್ದೀನಿ ಅಂದರೆ ಇದು ಆಲ್ಮೋಸ್ಟ್ ಒಂದು 18 to 20 ಫೀಟ್ ಹೈಟ್ ಇದೆ. ಸೊ 4 to 5 ಇಯರ್ಸ್ ಓಲ್ಡ್. ಇನ್ ಕಮ್ಮಿಂಗ್ ನೆಕ್ಸ್ಟ್ 20-25 ಇಯರ್ಸಲ್ಲಿ ಇದನ್ನು ನಾವು ಹಾರ್ವೆಸ್ಟ್ ಮಾಡಿ ನಾವು ಫೈನಾನ್ಷಿಯಲ್ ರಿಟರ್ನ್ಸ್ನ ತೊಗೊಬೋದು. ಸೊ ಇದ್ರದ್ದು ಏನು ಫೈನಾನ್ಸ್ ನಾನು ಹೇಳ್ತೀನಿ. ಸೊ 40 ರೆಡ್ ಸ್ಯಾಂಡಲ್ವುಡ್ ಆಯಿತು, 12 ಫ್ರೂಟ್ಸ್ ಆಯಿತು, ಮತ್ತು 10 ಮಹಾಗನಿ ಟಿಂಬರು ಸಹ ನಮಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಬರೋದಕ್ಕೇ. ಸೊ ಒಂದು ಪ್ಲಾಟ್ ಒಳಗಡೆ ನಾವು 60 ಗಿಡ, 10ರಿಂದ 12 ಹಣ್ಣಿನ ಗಿಡ, 40 ರೆಡ್ ಸ್ಯಾಂಡಲ್ವುಡ್ ಮತ್ತು 10 ಮಹಾಗನಿ, ಒಂದು ಹನಿ ಬಿ ಬಾಕ್ಸು. ಸೊ ನಮಗೆ ಸ್ಯಾಂಡಲ್ ವ್ಯಾಲಿ ಅಂತ ಎಲ್ಲಿಂದನೋ ಬಂದಿಲ್ಲ, ನಾವು ತುಂಬ ರೆಡ್ ಸ್ಯಾಂಡಲ್ವುಡ್ ಫಾರ್ಮ್ ರೀತಿ ಮಾಡಿರೋದ್ರಿಂದನೇ ನಮ್ಮ ಸ್ಯಾಂಡಲ್ ವ್ಯಾಲಿ ಸ್ಟಾರ್ಟ್ ಆಗಿದ್ದು. ಅದ್ರ ಜೊತೆಗೆ ಕ್ಲೈಂಟ್ಸ್ ಮನೆ ಸಹ ಕಟ್ಕೊಬೋದು, ಒಂದು 10 to 15% ಆಫ್ ದ ಲ್ಯಾಂಡಲ್ಲಿ ಮನೆ ಸಹ ಕಟ್ಕೊಬೋದು. ಸೊ ಒಂದು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲು. ಸೊ ನಮ್ಮ ಒನ್ ಆಫ್ ದ ಕ್ಲೈಂಟ್ಸು ರಾಜಸ್ಥಾನಿಂದ ವಿಜಯೇಶ್ ಅಂತ ಅವ್ರ ಹೆಸರು. ಸೊ ಈಸ್ ಅ ಜ್ಯುವೆಲ್ಲರ್ ಇವರು. ಸೊ ಅವ್ರದ್ದು ಮನೆ ಇದು ಕಂಪ್ಲೀಟ್ ಮಡ್ ಬ್ರಿಕಲ್ಲೇ ಕಟ್ಟಿದ್ದಾರೆ, ನಾನು ನಿಮಗೆ ನೋಡಿಸ್ತೀನಿ. ಆಲ್ರೆಡಿ ಇಲ್ಲಿ ಪ್ಲಾಟ್ಸ್ ತಗೊಂಡು ಮನೆನೂ ಕಟ್ಬಿಟ್ಟಿದ್ದಾರೆ ಸರ್. ಹೌದು ಮ್ಯಾಮ್, ಕ್ಲೈಂಟ್ಸ್ ಇಲ್ಲಿ ಒಂದು 10-15% ಆಫ್ ಲ್ಯಾಂಡಲ್ಲಿ ಕಟ್ಬೋದು. ಒಟ್ಟು ಈಗ 6 ಫಾರ್ಮ್ ಹೌಸಸ್ ಇಲ್ಲಿ ಪ್ಲ್ಯಾನ್ ಆಗಿದೆ. ಸೊ ಕ್ಲೈಂಟ್ಸ್ Airbnb ಟೈ ಅಪ್ ಮಾಡೋದಕ್ಕೆ, ಬಂದು ಇಲ್ಲಿ ವೀಕೆಂಡಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಇಲ್ಲಿ. ಮನೆ ನೀವೇ ಕಟ್ಕೊಡ್ತೀರಾ? ಸೊ ನಮ್ಮ ಹತ್ರ ಟೀಮ್ ಇದ್ದಾರೆ. ಸೊ ನಾವು ಡಿಸೈನ್ ಎಲ್ಲ ಕೊಡ್ತೀವಿ, ಅಕಸ್ಮಾತ್ ಏನಾದರೂ ಬೇಕಾದ್ರೆ ನಾವು ಕಟ್ಸ್ಕೊಡ್ತೀವಿ.